ಹಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿ. ಈ ಸ್ಟೋರಿ ಕೇಳ್ತಾ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಕೂಡು ಕುಟುಂಬದಲ್ಲಿದ್ದು ಲೈಂಗಿಕತೆ ನಡೆಸೋದು ಕಷ್ಟವಾಗಿದೆಯಾ? ಹಾಗಾದರೆ ಇದನ್ನೆಲ್ಲ ಟ್ರೈ ಮಾಡಿ. ಅವಿಭಕ್ತ ಕುಟುಂಬದಲ್ಲಿರುವ ದಾಂಪತ್ಯಗಳಿಗೆ ಹೆಚ್ಚಾಗಿ ಖಾಸಗಿ ಕ್ಷಣಗಳು ದೊರೆಯುತ್ತವಿಲ್ಲ. ಇನ್ನೂ ಲೈಂಗಿಕತೆಯ ಬಗ್ಗೆ ಹೇಳುವುದಾದರೆ ಯಾರಿಗಾದರೂ ತಿಳಿಯುತ್ತೋ ಎನ್ನುವ ಮುಜುಗಾರ ಅವರಲ್ಲಿರುತ್ತದೆ. ಲೈಂಗಿಕತೆಯ ವಿಷಯಕ್ಕೆ ಬಂದಾಗ ಪ್ರತಿಯೊಬ್ಬರೂ ಸಾಚುತ್ತಾರೆ, ಆದರೆ ಅದರ ಬಗ್ಗೆ ಮಾತನಾಡಲು ಹಿಂಜರಿಯುತ್ತಾರೆ. ಹೀಗಿರುವಾಗ ಗಂಡ ಹೆಂಡತಿ ಇಬ್ಬರೇ ಇರುವ ಮನೆಯಲ್ಲಿ ಅವರಿಗೆ ಬೇಕಾದಂತೆ ನಡೆದುಕೊಳ್ಳಲು ಸಾಧ್ಯವಾಗುತ್ತದೆ. ಅದೇ ಕೂಡ ಕುಟುಂಬದಲ್ಲಿರುವವರಿಗೆ ತಮ್ಮಿಷ್ಟದಂತೆ ನಡೆದುಕೊಳ್ಳುವ ಸಾಧ್ಯವಾಗುವುದಿಲ್ಲ. ಅದು ಲೈಂಗಿಕತೆಯ ವಿಷಯದಲ್ಲೂ ಅಷ್ಟೇ. ಅವಿಭಕ್ತ ಕುಟುಂಬದಲ್ಲಿ ವಾಸಿಸುವವರಿಗೆ ಲೈಂಗಿಕತೆ ನಡೆಸುವುದು ದೊಡ್ಡ ಸಮಸ್ಯೆಯಾಗಿದೆ. ಅಷ್ಟೊಂದು ಜನರಿಗೂ ಮನೆಯಲ್ಲಿ ದಾಂಪತ್ಯಗಳು ಲೈಂಗಿಕತೆ ನಡೆಸಿದ್ರೆ ಪಕ್ಕದ ಕೋಣೆಯಲ್ಲಿರುವವರಿಗೆ ತಿಳಿಯುತ್ತಾ ಎನ್ನುವ ಮುಜುಗರ ಅವರಲ್ಲಿರುತ್ತದೆ. ನೀವು ಅವಿಭಕ್ತಿ ಕುಟುಂಬದಲ್ಲಿ ವಾಸವಾಗಿದ್ದು ನಿಮಗೂ ನಿಮ್ಮ ಸಂಗಾತಿಯೊಂದಿಗೆ ಸಂಭೋಗಿಸಲು ಕಷ್ಟವಾಗದಿದ್ದರೆ ಇಲ್ಲಿದೆ ಕೆಲವು ಮಾತುಗಳು ಕೇಳಿ. ನಿಮ್ಮ ಬಾತ್ರೂಮ್ ನಿಮ್ಮ ಕೋಣೆಗೆ ಲಗಸಿದ್ದರೆ ಅದು ಲೈಂಗಿಕತೆಯನ್ನು ಹೊಂದಲು ಉತ್ತಮ ಸ್ಥಳವಾಗಿದೆ. ಇಲ್ಲಿ ನೀವು ಶವರ್ ಆನ್ ಮಾಡಿ ಅನೇಕ ಲೈಂಗಿಕ ಸ್ಥಾನಗಳನ್ನು ಪ್ರಯತ್ನಿಸಬಹುದು. ಇಲ್ಲಿನ ನೀರಿನ ಶಬ್ದವು ನಿಮ್ಮ ಲೈಂಗಿಕ ಧ್ವನಿಯನ್ನು ನಿಗ್ರಹಿಸಲು ಸಹ ಸಹಾಯ ಮಾಡುತ್ತದೆ. ಈ ರೀತಿಯಲ್ಲಿ ನಿಮ್ಮ ಲೈಂಗಿಕತೆಯನ್ನು ಆನಂದಿಸಲು ನೀವು ಯಾವುದೇ ಸಮಯದಲ್ಲಿ ಬಾತ್ರೂಮ್ ಅನ್ನು ಬಳಸಬಹುದು. ಇತರ ತಾಣಗಳನ್ನು ಹುಡುಕಿ. ನೀವು ಮನೆಯಲ್ಲಿ ಪೋಷಕರನ್ನು ಹೊಂದಿದ್ದರೆ ಅಥವಾ ನೀವು ಅವಿಭಕ್ತ ಕುಟುಂಬದಲ್ಲಿ ವಾಸಿಸುತ್ತಿದ್ದರೆ ಲೈಂಗಿಕತೆಯ ಸಮಸ್ಯೆಯಾಗಬಹುದು. ವಿಶೇಷವಾಗಿ ಕೆಲವೊಮ್ಮೆ ನೀವು ಲೈಂಗಿಕ ಸಮಯದಲ್ಲಿ ನಿಮ್ಮ ಬಾಯಿಯಿಂದ ವಿಚಿತ್ರ ಶಬ್ದ ಹೊರಬರುವುದು. ಅದರಿಂದ ಮೊದಲು ನೀವು ಜನಸಂದಣಿಯಿಂದ ದೂರವಿರುವ ಸ್ಥಳವನ್ನು ಹುಡುಕಿರಿ. ನಿಮ್ಮ ಕೋಣೆಯಲ್ಲಿ ಸಾಧ್ಯವಾಗದಿದ್ದರೆ ನೀವು ಮನೆಯ ಚಾವಣಿ, ಮನೆಯ ಯಾವುದೇ ಮಹಡಿಯಾಗಿರಬಹುದು. ರಾತ್ರಿಯ ನಂತರ ನೀವು ಆ ಸ್ಥಳವನ್ನು ಲೈಂಗಿಕತೆಗೆ ಬಳಸಬಹುದು. ಟಿವಿ ಆನ್ ಮಾಡಿಡಿ. ಇದು ಅನೇಕ ದಾಂಪತ್ಯಗಳು ಪ್ರಯತ್ನಿಸುವ ಪರಿಣಾಮಕಾರಿ ವಿಧಾನವಾಗಿದೆ. ಲೈಂಗಿಕತೆಯ ಸಮಯದಲ್ಲಿ ಶಬ್ದವನ್ನು ತಪ್ಪಿಸಲು ನೀವು ಟಿವಿಯನ್ನು ಆನ್ ಮಾಡಬಹುದು. ನೀವು ಟಿವಿಯಲ್ಲಿ ಸಂಗೀತವನ್ನು ಪ್ಲೇ ಮಾಡಬಹುದು. ಆದರೆ ಟಿವಿ ಧಾರಾವಾಹಿ ಅಥವಾ ಚಲನಚಿತ್ರವು ಅತ್ಯುತ್ತಮ ಕವರ್ ಅಪ್ ಆಗಿರಬಹುದು. ಹಾಗಂತ ಪಕ್ಕದ ಮನೆಯವರಿಗೆ ಕೇಳಿಸುವಷ್ಟು ಟಿವಿಯ ಶಬ್ದವನ್ನು ಇರಬಾರದು. ವಾರದಂತೆ ಪ್ರಯಾಣ. ಈ ಎಲ್ಲ ಕ್ರಮಗಳ ಹೊರತಾಗಿ ನಿಮಗೆ ಮನೆಯಲ್ಲಿ ಲೈಂಗಿಕ ಕ್ರಿಯೆ ನಡೆಸಲು ಕಷ್ಟವಾಗುತ್ತಿದ್ದರೆ ಲೈಂಗಿಕ ಜೀವನವನ್ನು ಮುಕ್ತವಾಗಿ ಆನಂದಿಸಲು ಉತ್ತಮ ಆಯ್ಕೆಯೆಂದರೆ ವಾರಾಂತ್ಯದ ಪ್ರವಾಸ. ನಿಮ್ಮ ಸಂಗಾತಿಯೊಂದಿಗೆ ನೀವು ಪ್ರವಾಸಕ್ಕೆ ಹೋಗಬಹುದು ಅಥವಾ ಕುಟುಂಬದವರನ್ನು ಪಿಕ್ನಿಕ್ಗೆ ಕಳುಹಿಸಲು ಮೂಲಕ ನೀವು ಮನೆಯಲ್ಲಿ ಲೈಂಗಿಕತೆಯನ್ನು ಆನಂದಿಸಬಹುದು. ನೆಲದ ಮೇಲೆ ಲೈಂಗಿಕತೆ. ಲೈಂಗಿಕ ಸಂಭೋಗದ ಸಮಯದಲ್ಲಿ ಹಾಸಿಗೆಯ ಶಬ್ದವಾಗುವುದು ಸಾಮಾನ್ಯ. ಈ ಹಾಸಿಗೆಯ ಕರ್ಕಶ ಶಬ್ದದಿಂದ ಪರಿಹಾರವನ್ನು ಪಡೆಯಲು ನೀವು ನೆಲದ ಮೇಲೆ ಲೈಂಗಿಕತೆಯನ್ನು ಹೊಂದಲು ಪ್ರಯತ್ನಿಸಬಹುದು. ಆರಾಮದಾಯಕವಾಗಲು ಕೆಲವು ಕಂಬಳಿಗಳು ಮತ್ತು ದಿಂಬುಗಳನ್ನು ಬಳಸಬಹುದು. ಇದು ನೆಲದಿಂದ ಬರುವ ಶಬ್ದಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ಲೈಂಗಿಕತೆಯನ್ನು ಆರಾಮದಾಯವಾಗಿರುತ್ತದೆ. ಫ್ರೆಂಡ್ಸ್, ಯಾರಿಗೂ ಡಿಸ್ಟರ್ಬ್ ಮಾಡಲ್ದಂಗೆ ನೀವು ಯೂಸ್ ಮಾಡ್ಕೋಬೇಕು. ಯಾರಿಗೂ ತೊಂದರೆ ಕೊಡಬಾರದು. ನಿಮ್ಮಿಂದ ಇನ್ನೊಬ್ಬರಿಗೆ ಬೇಜಾರಾಗುವಂಥ ಯಾವುದೇ ವಿಷಯವಾಗಿ ಇರಲಿ, ಇನ್ನೊಬ್ಬರಿಗೆ ಡಿಸ್ಟರ್ಬೆನ್ಸ್ ಆಗಬಾರದು. ಫ್ರೆಂಡ್ಸ್, ಇದು ಒಂದು ಹಸ್ಬೆಂಡ್ ಆ್ಯಂಡ್ ವೈಫ್ಗೆ ಅಷ್ಟೇ, ಯಾರೂ ತಪ್ಪಾಗಿ ತಿಳ್ಕೊಬಾರದು. ಇದು ಮದುವೆ ಆಗಿದ್ದವರಿಗೆ ಮಾತ್ರ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.